ವೈದ್ಯೋ ನಾರಾಯಣೋ ಹರಿ ಎನ್ನುವ ಮಾತನ್ನು ಎಲ್ಲರೂ ಕೇಳಿಯೇ ಇರ್ತೀರಾ. ಆದರೆ ವೈದ್ಯರೊಬ್ಬರು ತನ್ನ ವೃತ್ತಿಯ ಜೊತೆಗೆ ಕಲೆಯಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಅವರು ರಚಿಸಿದ ವಿವಿಧ ರೀತಿಯ ವರ್ಣಚಿತ್ರಗಳು ಕಣ್ಮನ ಸೆಳೆಯುತ್ತಿದೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಇವರ ಹೆಸರು ಡಾಕ್ಟರ್ ಅಖ್ತರ್ ಹುಸೇನ್. ಇವರು ಯನಪೋಯ ವಿಶ್ವವಿದ್ಯಾಲಯದಲ್ಲಿ ಆರ್ಥೋಡಾಂಟಿಕ್ಸ್ ವಿಭಾಗದ ಪ್ರೊಫೆಸರ್ ಆಗಿದ್ದಾರೆ. ಮಾತ್ರವಲ್ಲದೆ ಕ್ರೇನಿಯೋಫೇಶಿಯಲ್ ಅನೋಮಲಿಸ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಮ್ಮ ವೃತ್ತಿಯ ಜೊತೆಗೆ ವೇದಿಕ್ ಕಲೆಯನ್ನು ಕರಗತ ಮಾಡಿಕೊಂಡಿರುವ ಡಾಕ್ಟರ್ ಅಖ್ತರ್ ಹುಸೇನ್ ಅವರು ರಚಿಸಿದ ಚಿತ್ರಕಲೆಗಳು ಎಲ್ಲರ ಗಮನ ಸೆಳೆಯುತ್ತಿದೆ. ಮಂಗಳೂರಿನ ಫಳ್ಳೀರ್ನಲ್ಲಿರುವ ಪಿಂಟ್ ಹೌಸ್ ಫಾತಿಮಾ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿರುವ ಡಾಕ್ಟರ್ ಅಖ್ತರ್ ಹುಸೇನ್ ಅವರು ಅವರ ಮನೆಯ ತುಂಬೆಲ್ಲ ವೇದಿಕ್ ಚಿತ್ರಕಲೆ ಗಮನ ಸೆಳೆಯುತ್ತಿದೆ. ಚಿಕ್ಕಂದಿನಿಂದಲೇ ಚಿತ್ರಕಲೆಯನ್ನು ತಮ್ಮ ಇಷ್ಟದ ಸಬ್ಜೆಕ್ಟ್ ಆಗಿ ತೆಗೆದುಕೊಂಡ ಡಾಕ್ಟರ್ ಅಖ್ತರ್ ಹುಸೇನ್ ಅವರು ಚಿತ್ರಕಲೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ನಾನು ಚಿಕ್ಕದಿರುವಾಗಲೇ ಆರ್ಟ್ ಅಂದರೆ ಒಂದು ಕೈಂಡ್ ಆಫ್ ನ್ಯೂರಾಟಿಕ್ ಅರ್ಜಿ ನನಗೆ ಅದು ನನ್ನ ಟೀಚರ್ಗಳೆಲ್ಲ ಹೇಳ್ತಾರೆ. ನಾನು ಇನ್ನೂ ನೆನಪುಂಟು, ನಾನು ಕೆನರಾ ಶಾಲೆಯಿರುವಾಗ ಪ್ರೈಮರಿ ಸ್ಕೂಲ್ ಟೀಚರ್ಗಳು ನನ್ನ ಸ್ಕೆಚಲ್ಲಿ ತೆಗೆದಿಡ್ತಿದ್ರು ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ಲಿ. ತಂದೆ ಕೂಡ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಆಗಿದ್ದರು, ಅವರು ತುಂಬ ಕೆಲಸ ಮಾಡೋದಿದ್ದರು. ಆ ಟೈಮಲ್ಲಿ ಅವರಿಗೆ ನಮ್ಮಷ್ಟು ಆಸ್ಪದ ಇರಲಿಲ್ಲ. ಬಟ್ ಅವರು ಸಹ ಕ್ಲಾಸಿಕಲ್ ಮ್ಯೂಸಿಕ್ ಆರ್ಟ್ ಇದರಲ್ಲಿದ್ದರು, ಹೈದರ್ ಅಂತ ತಂದೆಯವರು. ಸೊ ಅವರು ಸಹ ಒಂದು ಕ್ರಿಯೇಟಿವ್ ಜನ. ಅವರು ಫಸ್ಟ್ ಟೈಮ್ ಸೋ ಫ್ಯಾಕ್ಟ್ರಿಯಲ್ಲಿ ಸ್ಟಾರ್ಟ್ ಮಾಡಿದರು ಆ ಟೈಮಲ್ಲೆಲ್ಲ. ಸೊ ಅವರು ಸಹ ನನಗೆ ಎಂಕರೇಜ್ ಮಾಡಿದರು ಆರ್ಟಿಗೆ. ಸೊ ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ನೀನು ಎರಡೂ ಇಡು, ಅದು ಬಿಡಲಿಕ್ಕೆ ಹೇಳೋದಿಲ್ಲ, ಬಟ್ ಯು ಶುಡ್ ಬಿಕಮ್ ಎ ಪ್ರೊಫೆಷನಲ್ ಆಲ್ಸೋ, ಮೇ ಡಾಕ್ಟರ್ ಅಂತ. ನೇಬರಲ್ಲಿ ಒಬ್ಬರು ಡೆಂಟಿಸ್ಟ್ ಇದ್ದರು, ಬೆನ್ನಿ ಅಂತ, ಡಾಕ್ಟರ್ ಬೆನ್ನಿ ಅಂತ, ವೆರಿ ಗುಡ್ ಮ್ಯಾನ್. ಆ್ಯಂಡ್ ಅವ್ರು ನಾನು ಸಂಜೆ ಕೂತು ಅವ್ರ ಕ್ಲಿನಿಕಲ್ಲಿ ಹೋಗಿ ನೋಡೋದು, ಅವ್ರು ಮಾಡೋ ಕೆಲಸ ಎಲ್ಲ. ಅಲ್ಲಿ ನನಗೆ ಇನ್ಸ್ಪಿರೇಷನ್ ಬಂತು, ನಮ್ಮ ಡಾಕ್ಟರ್ ಆಗೋದಾದರೆ ಡೆಂಟಲ್ ಅಂದರೆ. ಅದು ಡೆಂಟಲ್ ಸೇರಿದ ಮೇಲೆ ನನಗೆ ಇಂಟ್ರೆಸ್ಟ್ ಆಯಿತು ಆರ್ಥೋಡಾಂಟಿಕ್ಸ್. ಅದು ಅಬೌಟ್ ದ ಫೇಸ್. ಆರ್ಥೋಡಾಂಟಿಕ್ಸ್ ಟಾಕ್ಸ್ ಅಬೌಟ್ ದ ಹ್ಯೂಮನ್ ಫೇಸ್ ಲೈಕ್ ನೋ ಅದರ್ ಸಬ್ಜೆಕ್ಟ್ ಟಾಕ್ಸ್. ವಿ ಸ್ಟಡಿ ದ ಫೇಸ್ ಇನ್ ಹಂಡ್ರೆಡ್ಸ್ ಆಫ್ ಮೆಜರ್ಮೆಂಟ್ಸ್. ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಏರಿಯಾ. ಆ್ಯಂಡ್ ವಿ ಕ್ಯಾನ್ ಡೂ ಫೇಶಿಯಲ್ ರೀಕನ್ಸ್ಟ್ರಕ್ಷನ್, ಫೇಸ್ ಚೇಂಜ್ ಮಾಡಲಿಕ್ಕೆ ಆಗ್ತದೆ, ಸ್ಮೈಲ್ ಡಿಸೈನ್ ಮಾಡಲಿಕ್ಕೆ ಆಗ್ತದೆ. ಸೊ ಇಟ್ಸ್ ಅನ್ ಆರ್ಟ್ ಓನ್ಲಿ, ಅನದರ್ ಫಾರ್ಮ್. ಸೊ ಐ ವಾಸ್ ಎಕ್ಸೈಟೆಡ್. ಯಜ್ಞ, ಐಶ್ವರ್ಯ, ಅಮೃತ ಕಲಶ, ಮಂದಿರ, ಆಶ್ಲೇಷ, ಭೌತಿಕ, ಗಂಭೀರ, ಗಂಟನಾಡ್, ಬೂರ್ಬುವ ಸ್ವಾಹ, ಬಿಂದಿ ಇಂತಹ ಅನೇಕ ಚಿತ್ರಕಲೆಗಳು ಅಖ್ತರ್ ಅವರ ಕೈಕುಂಚದಿಂದ ಅರಳಿದೆ. I am not a purist. I always say that. I used to do a lot of oil work. Then I switched to acrylic. Now I do fusion work. But I got into digital era also. Digital was very exciting for me. So ತುಂಬ ನಾನು ಚಿಕ್ಕದಿರುವಾಗಲೇ ಡಿಜಿಟಲ್ 20 years ಬ್ಯಾಕ್ ಅದು ಫಸ್ಟ್ ಸ್ಟಾರ್ಟ್ ಕಂಪ್ಯೂಟರ್ ಪರ್ಚೇಸ್ ಮಾಡಿ ಡಿಜಿಟಲ್ ಆರ್ಟ್ ಆಗಲೇ ಕಾಲಿಗೆ ಸ್ಟಾರ್ಟ್ ಮಾಡಿದ್ದೆ. ಸೊ ಮತ್ತು ಈಗ ಐ ಆಮ್ ಡೂಯಿಂಗ್ ಫ್ಯೂಷನ್, ಫೋಟೋಗ್ರಫಿ, ಡಿಜಿಟಲ್ ಆರ್ಟ್ ಮತ್ತು 3D ಆರ್ಟ್ ಆ್ಯಂಡ್ ಆಲ್ ಕೈಂಡ್ ಆಫ್ ನ್ಯೂ ಮೆಟೀರಿಯಲ್ಸ್. ಆ್ಯಂಡ್ ಆಲ್ಸೋ ಫ್ರಮ್ ಡೆಂಟಿಸ್ಟ್ರಿ ಐ ಬಾರೋಡ್ ಸಮ್ ಆರ್ಟ್, ಲೈಕ್ ಫಾರ್ ಎಕ್ಸಾಂಪಲ್ acrylic, ವಿ ಡೂ ಮೇಕ್ ಟೀತ್ ಆ್ಯಂಡ್ ಆಲ್ ದಟ್. ಆ ಮೆಟೀರಿಯಲ್ಸಿಂದ ಕೂಡ ನಾವು ಇದಕ್ಕೆಲ್ಲ ಆ್ಯಡ್ ಮಾಡಿ ಫ್ಯೂಷನ್ ಆರ್ಟ್ ಮಾಡ್ತಾ ಇದ್ದೇನೆ. ಈ ಬಗ್ಗೆ ಸುಹನ್ ಆಳ್ವ ಅವರು ಮಾತನಾಡುತ್ತಾ, ವೇದಿಕ್ ಕಲೆಯಲ್ಲಿ ಮೋಡಿ ಮಾಡುವ ಚಿತ್ರಕಲಾವಿದರು ಮಂಗಳೂರಿನಲ್ಲಿದ್ದಾರೆ ಎಂಬುದು ನಮಗೆ ಹೆಮ್ಮೆ. ಡಾಕ್ಟರ್ ಅಖ್ತರ್ ಹುಸೇನ್ ಅವರಿಗೆ ಇಂತಹ ಚಿತ್ರಕಲೆಗೆ ರಾಷ್ಟ್ರಮಟ್ಟದಲ್ಲಿಯೂ ಪ್ರಶಸ್ತಿಗಳು ಸಿಕ್ಕಿದ್ದು, ಇನ್ನಷ್ಟು ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬರಲಿ ಎಂದರು. ಹೆಸರಾಂತ ಕಲಾವಿದರಾಗಿರುವಂತಹ ಡಾಕ್ಟರ್ ಅಖ್ತರ್ ಹುಸೇನ್ ರವರು ಏನೊಂದು ಕಲಾಕೃತಿಗಳನ್ನು ಮಾಡಿದ್ದಾರೆ, ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮನ್ನಣೆ ಪಡ್ತಿರೋದು. ಲಂಡನ್ನ ಒಂದು ಆರ್ಟ್ ಶಾಲೆ ವತಿಯಿಂದ ಅವರಿಗೆ ಒಂದು ಪ್ರಶಸ್ತಿಯನ್ನು ನೀಡಿರುವಂಥದ್ದು ಬಹಳ ಒಂದು ನಮ್ಮ ಊರಿಗೆ ಒಂದು ಖುಷಿಕರವಾದ ವಿಷಯ. ಯಾಕಂತ ಹೇಳಿದ್ರೆ ಬಹಳ ವರ್ಷಗಳಿಂದ ಈ ಒಂದು ಕಲೆಯಲ್ಲಿ ಬಹಳ ಉತ್ತಮವಾದಂಥ ಒಂದು ಕ್ರಿಯೆಯನ್ನು ಮಾಡಿಕೊಂಡು ಜನರಿಗೂ ಕೂಡ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಆ ಪೇಂಟಿಂಗ್ಗಳನ್ನು ಇವರು ತೋರಿಸ ಬಂದಿದ್ದಾರೆ. ಸೊ ಹಾಗಾಗಿ ಬಹಳ ಒಂದು ಖುಷಿಯಾದಂಥ ವಿಚಾರ ಇವರಿಗೆ ಒಂದು ಪ್ರಶಸ್ತಿ ಸಿಕ್ಕಿರುವಂಥದ್ದು. ಜೊತೆಗೆ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ವೇದಿಕ್ ಈ ಒಂದು ಥೀಮ್ನಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಬಹಳ ಒಂದು
ಮಹತ್ವವಾದಂತಹ ಒಂದು ಪೇಂಟಿಂಗ್ ನಾವಿಲ್ಲಿ ನೋಡ್ತಾ ಇದ್ದೇವೆ. ಸೊ ಈ ವೇದಿಕೆ ಅಂತ ಹೇಳಿದರೆ ಅವ್ರು ಬಹಳ ಒಂದು ದೇವಸ್ಥಾನಗಳಿಗೆ ತೆರಳಿ ಆಗಿರ್ಬೋದು ಅಥವಾ ಇನ್ನೊಂದು ಬಹಳಷ್ಟು ಜಾಗಗಳಿಗೆ ಡಾಕ್ಟರ್ ಅಖ್ತರ್ ಹುಸೇನ್ ಅವರು ತೆರಳಿ ಸೊ ಅಲ್ಲಿ ಅಧ್ಯಯನ ಮಾಡಿ ನಂತರ ಬಂದವರು ಪೇಂಟಿಂಗನ್ನು ಮಾಡುವಂಥದ್ದು. ಸೊ ಇದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ. ಸೊ ಇದು ಬಹಳ ಈ ಮುಂಬರುವ ಪೀಳಿಗೆಗೆ, ಈ ಯುವಕರಿಗೆ ಬಹಳ ಒಂದು ಪ್ರೋತ್ಸಾಹಕವಾದಂಥದ್ದು. ಈ ಒಂದು ವಿದ್ಯಾರ್ಥಿಗಳು ಕೂಡ ಇದನ್ನು ನೋಡಬೇಕು. ಯಾಕಂತ ಹೇಳಿದರೆ ಮುಂಬರುವ ದಿನಗಳು ನಮ್ಮ ದೇಶದ ಒಂದು ಕಲೆ ಏನಿದೆ, ಸಂಸ್ಕೃತಿ ಏನಿದೆ, ಇದನ್ನು ಎತ್ತಿ ಇಡುವಂಥ ಕೆಲಸವನ್ನು ಡಾಕ್ಟರ್ ಅಖ್ತರ್ ಹುಸೇನ್ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಅವರಿಗೆ ಒಂದು ಶ್ಲಾಘನೀಯ. ಜೊತೆಗೆ ಇನ್ನು ಮುಂಬರುವಂಥ ದಿನಗಳಲ್ಲಿ ಬಹಳಷ್ಟು ಪ್ರಶಸ್ತಿಗಳು ಅವರಿಗೆ ಮುಡಿಗೇರಬೇಕಂತ ನಾವು ಆಶಿಸ್ತೇವೆ. ವೈದ್ಯ ವೃತ್ತಿಯ ಜೊತೆಗೆ ಚಿತ್ರಕಲೆಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡ ಡಾಕ್ಟರ್ ಅಖ್ತರ್ ಹುಸೇನ್ ಅವರಿಗೆ ಈಗಾಗಲೇ ಹಲವಾರು ರೀತಿಯಲ್ಲಿ ವಿಭಿನ್ನವಾಗಿ ಹಾಗೂ ವಿಶಿಷ್ಟವಾಗಿ ಚಿತ್ರಕಲೆ ಬಿಡಿಸುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ವೇದಿಕ್ ರೀತಿಯಲ್ಲಿ ಚಿತ್ರ ಬಿಡಿಸುವ ಇವರು ಯಾವುದೇ ಸ್ಥಳಕ್ಕೆ ಭೇಟಿ ನೀಡಿದರೂ ಆ ಸ್ಥಳದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ನಂತರ ಚಿತ್ರ ಬಿಡಿಸುವುದು ಅವರ ಕಲೆಯಾಗಿದ್ದು, ನಮ್ಮ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಕೆಲಸ ಅಖ್ತರ್ ಹುಸೇನ್ ಅವರು ಮಾಡುತ್ತಿದ್ದಾರೆ. ನಾನು ವರ್ಕ್ ಆನ್ ಡಿಫ್ರೆಂಟ್ ಥೀಮ್ಸ್. ಸೊ ಲಾಸ್ಟ್ 1-2 years I was doing only waterfalls. ಸೊ ಅದು ಸ್ಪೆಷಲಿ ಮಾನ್ಸೂನ್ ಟೈಮಲ್ಲಿ ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಟು ಡು ವಾಟರ್ಫಾಲ್ಸ್. ಸೊ ಐ ಟು ಗೋ ವೇರಿಯಸ್ ಲೊಕೇಶನ್ಸ್, ಫೋಟೋಗ್ರಾಫ್ ಇಟ್, sketch, come back, do compositions on computer, then print on the canvas, then paint directly on the canvas. So what time ಅದೇ ಮಾಡ್ತಾ ಇದ್ದೆ. ಇಂಗ್ಲೆಂಡಲ್ಲಿ ಏನು ದೊಡ್ಡ ಒಂದು ಇದು ಸಿಕ್ಕಿತ್ತು, ARPS ಪ್ರಶಸ್ತಿ ಸಿಕ್ಕಿತ್ತು. ಅದು ಬಿಕಾಸ್ ಐ ಡಿಡ್ ವರ್ಕ್ ಆನ್ ಎಕ್ಸ್ರೇ ಆಫ್ ದ ಶೆಲ್ಸ್, ಸೀ ಶೆಲ್ಸ್. ಸೊ ಒಂದು ಸೀಸನ್ ಅದೇ ಮಾಡ್ತಾಯಿದ್ದೆ. ಆಮೇಲೆ ಒಂದು ಸೀಸನ್ ಕಂಪ್ಲೀಟ್ ಮೆಡಿಕಲ್ ಆರ್ಟ್. ಅದು ಮೆಡಿಕಲ್ ಆರ್ಟ್ ಭಾಳ ಕಡಿಮೆ. ಮೆಡಿಕಲ್ ಆರ್ಟ್ ಮಾಡಬೇಕಾದ್ರೆ ಅವ್ರು ಡಾಕ್ಟರ್ ಆಗಿರಬೇಕು, ಅವ್ರಿಗೆ ಕಂಪ್ಯೂಟರ್ ಗ್ರಾಫಿಕ್ಸ್ ಗೊತ್ತಿರಬೇಕು, ಅವ್ರಿಗೆ ಪೇಂಟಿಂಗ್ ಗೊತ್ತಿರಬೇಕು. ಸೊ ಇಟ್ ಈಸ್ ಎ ಕಾಂಬಿನೇಷನ್ ವಿಚ್ ಇಸ್ ಸಮಟೈಮ್ಸ್ ಬಿಕಾಸ್ ರೇರ್. ಸೊ ಒನ್ ಟೈಮ್ ಐ ವಾಸ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ಮೆಡಿಕಲ್ ಆರ್ಟ್. So right now I took over to Vedic Inspirations anta. So this is very interesting for me because it is about our culture, the Indian culture. See, after all, I am born and bred and brought up here, so that strong influence is always there with us. And right from the younger days we have been taught so much about all these Vedas and things like that. It was very much interesting and actually very enlightening also. ನೀವು ಡೀಪ್ ನೋಡ್ಲಿಕ್ಕೆ ಹೋದರೆ ಅದರೇನು ವ್ಯತ್ಯಾಸ ಕೂಡ ಇಲ್ಲ ಬೇರೆ ಬೇರೆ ರಿಲಿಜನಲ್ಲಿ. ಇಫ್ ಯು ಗೋ ಟು ಹೈಯರ್ ಲೆವೆಲ್ ವೇದಿಕ್ ಸೈನ್ಸಲ್ಲಿ ಹೋದ್ರೆ ಉಂಟಲ್ಲ, ದರ್ ಇಸ್ ನೋ ಡಿಫ್ರೆನ್ಸ್ ಆಲ್ಸೋ. ಐ ವಾಸ್ ವೆರಿ ಸರ್ಪ್ರೈಸ್ಡ್. ನಿಮ್ಮ ಇದು ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್ ಈಸ್ ಗಾಯತ್ರಿ ಮಂತ್ರ. ಅದನ್ನು ಈಗ ನಾವು ಟ್ರಾನ್ಸ್ಲೇಟ್ ಮಾಡಿದೆ ಅರೇಬಿಕಲ್ಲಿ. ಇಟ್ ಇಸ್ ಕಂಪ್ಲೀಟ್ಲಿ ಪೀಪಲ್ ಥಾಟ್ ವೆನ್ ಡಿಡ್ ಎ ಡಬಲ್ ಬ್ಲೈಂಡ್ ಸ್ಟಡಿ ದಟ್ ಈಸ್ ಟೇಕನ್ ಫ್ರಮ್ ದ ಕುರಾನ್ ಅಂತ. ಸೊ ಹೈಯರ್ ಲೆವೆಲಲ್ಲಿ ಅಂಥದ್ದೇನಿಲ್ಲ, ಆ ಡಿಫ್ರೆನ್ಸಸ್ ಎಲ್ಲ. ಅದು ನಮ್ಮ ಕಲ್ಚರ್ಸ್ ಆಯಿತು, ಅದು ಇಂಡಿಯನ್ ಕಲ್ಚರ್ಸ್. ಐ ಗಾಟ್ ವೆರಿ ಮಚ್ ಎಕ್ಸೈಟೆಡ್ ಇನ್ ದ್ಯಾಟ್ ಏರಿಯಾ. ಸೊ ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಓನ್ಲಿ ದ್ಯಾಟ್. A long time I was traveling all over India to all the remote places, photographing the temples. All over I covered, from north, south, east, west. So recently in Ahmedabad, that well temples are there, where they dug into the well and the whole architecture goes down the ground. Very exciting. ಆಗ ಅಷ್ಟು 2000 years ಮೊದಲು ಅದು ಹೇಗೆ ಮಾಡಿದ್ದಾರೆ, there should be something, you see. So all these things inspired me. ಮುಂದಿನ ದಿನಗಳಲ್ಲಿ ಯುವಕರು ಇವರ ಕಲೆಯನ್ನು ಮೈಗೂಡಿಸಿಕೊಳ್ಳಬೇಕು ಹಾಗೂ ಕೇಂದ್ರ, ರಾಜ್ಯ ಸರ್ಕಾರ ಇವರ ಕಲೆಯನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಎನ್ನುವುದು V4 ನ್ಯೂಸ್ನ ಆಶಯ. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.